ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬರಮೋಜಿ ಪುರುಷ 4 ಏಪ್ರಿಲ್ 1994 2:05 ಮಧ್ಯಾಹ್ನ ಹುಕ್ಕೇರಿಯಲ್ಲಿ ಜನನ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಕರ್ಕ ಲಗ್ನದಲ್ಲಿ ಜನನ. ಕರ್ಕ ಲಗ್ನ. ಬನ್ನಿ ನೋಡೋಣ ಯಾವ ಯೋಗ ಇದೆ ನೋಡೋಣ. ಶಿವಯೋಗ ಇದೆ. ಶಿವಯೋಗ ಸೂಪರ್ ಇಟ್ ಈಸ್. ಶಿವಯೋಗ, ಇಂದ್ರಯೋಗ, ಶುಕ್ರಯೋಗ, ದೀಸ್ ಯೋಗಾಸ್ ಆರ್ ವೆರಿ ವೆರಿ ಗುಡ್. ಬಹಳ ಒಳ್ಳೆ ಯೋಗಗಳು. ನೋಡಿ, ಇದು ಜಾತಕ ನಿಮ್ಮದು. 1 ನೀವು ನಿಮ್ಮ ವ್ಯಕ್ತಿತ್ವ, 2 ನಿಮ್ಮ ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. ಹೌದು, 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ನಾವು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಹೌದು, ನೋಡಿ, ಯೌವನಾವಸ್ಥೆಯಲ್ಲಿ ಇರುವಂಥ ಗ್ರಹಗಳು 100ಕ್ಕೆ 100 ಫಲ ಕೊಡ್ತವೆ. ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳು 0 ಡಿಗ್ರಿಲಿದ್ದರೂ ಫಲ ಕೊಡ್ತವೆ. ಇದೇ ಡಿಫ್ರೆನ್ಸ್. ಹೌದು, ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ. ಕರೆಕ್ಟಾ? ನೋಡಿ, 1, 4, 7, 10 ಕೇಂದ್ರ, 2 ಧನೇಶ, 11 ಲಾಭೇಶ. ನೋಡಿ, 1, 5, 9 ತ್ರಿಕೋಣ. ನೋಡಿ, 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50. 50-50 ಅಂತ ಕರಿತೀವಿ ನಾವು 3ಅನ್ನು. ಬನ್ನಿ ಹಾಗಾದರೆ ಕರ್ಕಲಗ್ನದ ಯೋಗಕಾರಕ ಗ್ರಹಗಳನ್ನು ನೋಡೋಣ. 1ನೇದೇ ಚಂದ್ರ, 2ನೇದು ಕುಜ, 3ನೇದು ಬಂದು, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, 3ನೇದು ಬಂದು ಗುರು, 4ನೇದು ಬಂದು ಶುಕ್ರ, ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ ಹಾಗೂ ಬುಧ ಅತಿ ದೊಡ್ಡ ವಿರೋಧಿ. ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರೀಯ ಗುರು ಬಿಟ್ಟರೆ ಬೇರೆ ನೀಚ ರಾಹು, ನೀಚ ಕೇತು ಉಚ್ಚ ಸ್ಥಾನದಲ್ಲಾಗಲಿ ಅಸ್ತಂಗತ ಸ್ಥಾನದಲ್ಲಾಗಲಿ ಯಾವ ಗ್ರಹವೂ ನಿಮ್ಮ ಜಾತಕದಲ್ಲಿಲ್ಲ. ಬನ್ನಿ ಇದು ನಿಮ್ಮ ಜಾತಕ. ಸೊ ಇಲ್ಲಿ 1ನೇ ಮನೆಯಲ್ಲಿ ಯಾರೂ ಇಲ್ಲ, 2ನೇ ಮನೆಯಲ್ಲೂ ಯಾರೂ ಇಲ್ಲ, 3ನೇ ಮನೆಯಲ್ಲೂ ಯಾರೂ ಇಲ್ಲ, 4ನೇ ಮನೆಯಲ್ಲಿ ಗುರು ಬಂದಿದ್ದಾನೆ. ಯಾರಿವನು? 9ನೇ ಭಾವದ ಸ್ವಾಮಿ ಪ್ಲಸ್ 4ನೇ ಮನೆಯಲ್ಲಿದ್ದಾನೆ. ದಿಸ್ ಈಸ್ ಸೂಪರ್ ಎಕ್ಸ್ಟ್ರಾಆರ್ಡಿನರಿ ಅಂತ. ಹೌದು, 4ರಲ್ಲಿ ಗುರು ಬಂದರೆ ಎಷ್ಟು ಬೆಳವಣಿಗೆ ಆಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ನನಗೆ. ಹೌದು, ಅಷ್ಟು ಬೆಳವಣಿಗೆಯನ್ನು ಹೊಂದಿರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ತಾಯಿ ಮೇಲೆ ವಿಪರೀತ ವ್ಯಾಮೋಹ,
ವಿಪರೀತ ರೆಸ್ಪಾನ್ಸಿಬಿಲಿಟಿಯನ್ನು ತಗೋತೀರಿ, ಎಲ್ಲರ ಜವಾಬ್ದಾರಿಯನ್ನು ತಗೋತೀರಿ. ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೆಗಲ ಮೇಲೆ ತಗೋತೀರಿ. ಯಾವುದೇ ವ್ಯವಹಾರ ಆಗಲಿ, ಯಾವುದೇ ಬಿಸ್ನೆಸ್ ಆಗಲಿ 100% ಫಲಿಸುತ್ತೆ. ನಿಮಗೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ, ಹೈಯರ್ ಎಜುಕೇಶನ್ ಇಲ್ಲ ಅಂದರೂ ಹೈಯರ್ ಪೊಸಿಷನ್ಗೆ ಹೋಗ್ತೀರಿ. ಅದು ಅಲ್ಲದೆ ಹಾರ್ಟ್ ರಿಲೇಟೆಡ್ ತೊಂದರೆ ಯಾವುದೂ ಬರೋದಿಲ್ಲ. ಬಟ್ ಎಲ್ಲರ ಜೊತೆಗೂ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿ ಎಷ್ಟೇ ಕೆಟ್ಟದಾಗಿರಲಿ ಅದನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈಯನ್ನು ಮಾಡ್ಕೋತೀರಿ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡೋದಲ್ದೇನೆ ಆಭರಣ, ವೈಡೂರ್ಯ, ಮೊಬೈಲು, ಕಾರು ಇತ್ಯಾದಿಗಳನ್ನು ಖರೀದಿ ಮಾಡ್ತೀವಿ. ಕಾಸ್ಟ್ಲಿಯೆಸ್ಟ್ ಐಟಮ್ ಅಂತ ಕರಿತೀವಿ. ಅದು ಅಲ್ಲದೆ ಮನೆ, ಸೈಟು, ಹೊಲ, ಶಾಪು, ಫಾರ್ಮ್ ಹೌಸು ಇಂಥವನ್ನೆಲ್ಲ ಖರೀದಿ ಮಾಡ್ತೀವಿ. ಇದು 4ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಫಲವನ್ನು ನೋಡಿ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ. ಏನೇ ಇಷ್ಟಪಟ್ಟರು ಬೇಗ ಪ್ರಾಪ್ತಿಯಾಗುತ್ತೆ. ತಂದೆಯ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿರ್ತೀರಿ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ಸದಾ ನಿಮ್ದಾಗಿರುತ್ತೆ. ಸಂಬಂಧಿಗಳ ಜೊತೆಗೆ ಯಾವತ್ತೂ ಸಂಬಂಧವನ್ನು ಕೆಡಿಸ್ಕೊಡೋದಿಲ್ಲ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಅದು ಅಲ್ಲದೆ ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ನೆಮ್ಮದಿ ಹಾಗೂ ಸುಸಂಸ್ಕೃತ ಸಂಸ್ಕಾರಿ ಜೀವನವನ್ನು ಮಾಡ್ತೀರಿ. ಇದು ಗುರು ಕೊಡುವಂತಹ 9ನೇ ಭಾವದ ಫಲ. ಏನ್ ಮಾಡ್ತೀರಿ? ಬಟ್ 5ನೇ ಭಾವ ನೋಡಿ. 5ನೇ ಭಾವ ಮಕ್ಕಳ ಭಾಗ್ಯ, ದಾಂಪತ್ಯ. ನೋಡಿ, ನಿಮ್ಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಶನ್ ಆಗಿಲ್ಲ. ಈ 5ನೇ ಭಾವದ ಸ್ವಾಮಿ 8ನೇ ಮನೆಯಲ್ಲಿ ಹೋಗಿದ್ದಾನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ದಾಂಪತ್ಯ ಒಂದು ಸ್ವಲ್ಪ ದೂರ ಇರ್ತೀರಿ. ಅಷ್ಟು ಹೇಳ್ಕೊಳ್ಳೋಷ್ಟು ದಾಂಪತ್ಯವನ್ನು ನೀವು ಯೌವನ ಕಾಲದಲ್ಲಿ ಅನುಭವಿಸೋದಿಲ್ಲ. ಮಕ್ಕಳು ಹುಡ್ತಾರೆ, ಆದರೆ ಮಕ್ಕಳಿಂದ ಹಿಂಸೆ ಅನುಭವಿಸ್ತೀರಿ. ಮಕ್ಕಳ ಆರೋಗ್ಯ ಸರಿ ಇರುವುದಿಲ್ಲ, ಮಕ್ಕಳ ಏಳಿಗೆ ಸರಿ ಆಗೋದಿಲ್ಲ. ಒಳ್ಳೆ ಟ್ಯಾಲೆಂಟನ್ನು ಹೊಂದಿರ್ತೀರಿ. ಒಳ್ಳೆ ಪಾಪ್ಯುಲಾರಿಟಿ ಸ್ವಲ್ಪ ಕಡಿಮೆ ಆದರೂ ಪ್ರೀತಿ ಪ್ರೇಮದಲ್ಲಿ ನಿಷ್ಕಳಂಕ ನಿರ್ಮಲವಾದ ಪ್ರೀತಿ ಸ್ವಲ್ಪ ಕಡಿಮೆನೇ ಸಿಗುತ್ತೆ. ಯಾಕಂದ್ರೆ ನೀವು ದೂರ ಇರ್ತೀರಿ. ಸುಖ ಶಾಂತಿ ಸ್ವಲ್ಪ ಕಡಿಮೆ ಇರುತ್ತೆ. ಕಷ್ಟಗಳು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳು ಒಮ್ಮೊಮ್ಮೆ ಬೆಳೆಯೋದಿಲ್ಲ. ಪಬ್ಲಿಕ್ ಇಮೇಜ್ ಕೆಡುತ್ತೆ. ಬಟ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ ನೀಚ ರಾಹುನ ನೀವು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ಮಕ್ಕಳು ಏಳಿಗೆ ಆಗುವುದಿಲ್ಲ. ಹುಟ್ಟುವ ಮಕ್ಕಳು ತೊಂದರೆಗೀಡಾಗ್ತಾರೆ. ದಯವಿಟ್ಟು ಈ ನೀಚ ರಾಹುವಿನ ಶಾಂತಿ ಮಾಡ್ಕೊಳ್ಳಿ. ನೋಡಿ, 1ನೇ ಭಾವದ ಸ್ವಾಮಿ ನೋಡಿ 7ನೇ ಮನೆಯಲ್ಲಿದ್ದಾನೆ. ದಯವಿಟ್ಟು 7 ಕ್ಯಾರೆಟ್ ಮುತ್ತನ್ನು ತಗೊಳ್ಳಿ. ನನ್ನ ಮಾತು ಕೇಳಿ, ನೀವು 7 ಕ್ಯಾರೆಟ್ ಮುತ್ತನ್ನು ಹಾಕೊಳ್ಳಿ. 100ಕ್ಕೂ 100 ಬಹಳ ಎತ್ತರಕ್ಕೆ ಬೆಳಿತೀರ. ಯಾಕಂದ್ರೆ 1ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ಬಂದ್ರೆ ಅದನ್ನು ಕುಬೇರ ಯೋಗ ಅಂತ ಕರಿತೀವಿ. ಇಲ್ಲಿ 1 ಮತ್ತು 7 ಎರಡೂ ಭಾವದ ಫಲವನ್ನ ನೀವು ಅನುಭವಿಸ್ತೀರಿ. ನಿಮ್ಮ ವ್ಯಕ್ತಿತ್ವ ಬಹಳ ಗಟ್ಟಿಯಾಗಿರುತ್ತೆ. ನಿರ್ಮಲವಾದ ಮನಸ್ಸು, ನೀರಿನಂತಹ ಮನಸ್ಸು, ತಾಯಿಯ ಮನಸ್ಸನ್ನು ಹೊಂದಿರ್ತೀರಿ. ನೀವು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ. ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ. ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ. ಮೆಂಟಲಿ ಬಹಳ ಕೆಪಬಲ್ ಇರ್ತೀರಿ. ಫಿಸಿಕಲಿ ಬಹಳ ಹೈ ಪೊಸಿಷನ್ ಇರುತ್ತೆ. ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ. ಬುದ್ಧಿವಂತಿಕೆಯ ನಡೆಯೋದಲ್ದೇ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ. ಒಳ್ಳೆ ಜವಾಬ್ದಾರಿ ಇರುತ್ತೆ. ಹಾಗೂ ನೀತಿ ರೀತಿವಂತ ಮನೆಯ ಹಿರಿಯರಾಗ್ತೀರಿ. ಇದು 1ನೇ ಭಾವದ ಫಲ. ಅದೇ ರೀತಿ 7ನೇ ಭಾವದ ಫಲ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಹೆಂಡತಿಯ ಮೇಲೆ ಅಗಾಧ ಪ್ರೀತಿಯನ್ನು ಇಟ್ಟಿರ್ತೀರಿ.
ಹೆಂಡತಿಯ ಗುಣಗಳು ಬಹಳ ಇಷ್ಟ ಆಗ್ತಾವೆ ನಿಮಗೆ. ನಿಮ್ಮ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಅಥವಾ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಭ ತಗೋತೀರಿ. ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ದಿನನಿತ್ಯದ ನಡವಳಿಕೆ, ಒಂದಿನ ಸಾವುಕಾರಿಕೆ ಒಂದಿನ ಬಡತನ ಯಾವುದೂ ನಿಮಗೆ ಬರುವುದೇ ಇಲ್ಲ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಲಾಭ ಪಡಿತೀರಿ. ಅದು ಅಲ್ಲದೆ ಪ್ರೊಫೆಷನಲಿಸ್ಟ್ ಆದರೆ ಅಥವಾ ಎಂಪ್ಲಾಯಿ ಆದರೆ ಒಳ್ಳೆ ಹೆಸರನ್ನು ತಗೋತೀರಿ. ಇದು 7ನೇ ಭಾವದ ಫಲ. ನೋಡಿ, ಕುಬೇರ ಯೋಗದಲ್ಲಿ ಸಂಪತ್ತು ನಿಮ್ಮ ತಂದೆಯಿಂದ ಬಂದಿರುತ್ತೆ, ಇಲ್ಲ ಸಂಪತ್ತನ್ನು ನೀವು ಗಳಿಸ್ತೀರಿ, ಇಲ್ಲ ಸಂಪತ್ತು ಇಲ್ಲ ಐಶ್ವರ್ಯ ನಿಮ್ಮ ಹೆಂಡತಿಯಿಂದ ಬರುತ್ತೆ, ಇಲ್ಲ ಮಕ್ಕಳಿಂದ ಕಳಿಸ್ತೀರಿ. ಇದು ಕುಬೇರ ಯೋಗದ ಕ್ವಾಲಿಟಿ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು, ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುವ ಯುಕ್ತಿ, ಶಕ್ತಿ ಹಾಗೂ ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷ್ಯವನ್ನು ಕೊಡ್ತಾನೆ. ಈ ಕುಬೇರ ಯೋಗದಲ್ಲಿ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚಂದ ವಿವರಣೆ ಮಾಡಿದ್ದಾರೆ. ಯಾರು ಆ ಬುಕ್ಕಿನಲ್ಲಿ ಬಹಳ ಚಂದ, ಬಹಳ ಸುಖಮಯ ಜೀವನ ತೆಗಿತೀರಿ, ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀರಿ, ಒಂದು ಲೆವೆಲಲ್ಲಿ ನೀವು ಬೆಳಿತೀರಿ ಅಂತ ಅರ್ಥ. ಬನ್ನಿ, ಬುಧ ಹಾಗೂ ಶನಿ ಹಾಗೂ ಕುಜ ಅಷ್ಟಮದಲ್ಲಿದ್ದಾರೆ. ಇಲ್ಲೇ ಒಂದು ದೊಡ್ಡ ದೋಷ ಆಗುತ್ತೆ. ಫಸ್ಟ್ ದೋಷದ ಬಗ್ಗೆ ಮಾತಾಡೋಣ. ಕುಜ ಮತ್ತು ಶನಿ ಇಬ್ರು ಕೂಡಿದ್ರೆ ಇದನ್ನ ಅಸ್ಥಿಭಂಗ ದೋಷ ಅಂತ ಕರಿತೀವಿ ನಾವು. ಬಹಳ ಕೆಟ್ಟ ದೋಷ ರೀ ಇದು. ಇಷ್ಟು ಕೆಟ್ಟ ದೋಷ ಅಂದ್ರೆ ಅದನ್ನ ಹೇಳೋಕಲ್ಲ ನಾವು. ಬಹಳ ಎಫೆಕ್ಟ್ ಮಾಡುತ್ತೆ ಇದು, ಎಸ್ಪೆಷಲಿ ಬೆಳವಣಿಗೆ, ಎಸ್ಪೆಷಲಿ ಗ್ರೋತ್ಗೆ. ನೋಡಿ, ಅಸ್ಥಿಭಂಗ ದೋಷ ಆಗಬಾರ್ದು. ಆಕ್ಚುಲಿ ಯಾವ ಜಾತಕದಲ್ಲೂ ಆಗಬಾರ್ದು. ಇದ್ರದ್ದು ಅರ್ಥ ಏನು ಅಂದ್ರೆ, ನಿಮ್ಮ ತಂದೆಯ ಅಥವಾ ನಿಮ್ಮ ತಾಯಿಯ ಹಿಂದಿನ 7 ಜನ್ಮದ ಪೂರ್ವಜರು, 7 ಪೂರ್ವಜರು, ನಿಮ್ಮ ತಂದೆಯ ಅಪ್ಪ, ಅಜ್ಜ, ಮುತ್ತಾತ, ಅವರ ಅಪ್ಪ, ಹಿಂಗೆ 7 ಜನ್ಮದ, ಆಮೇಲೆ ನಿಮ್ಮ ತಾಯಿಯ ಅಪ್ಪ, ಅವರು 7 ಜನ್ಮದ ಹಿಂದಿನ ಜನ್ಮದವರು ಯಾರೋ ಆಕಸ್ಮಿಕ ದುರ್ಮರಣವನ್ನು ಹೊಂದಿರ್ತಾರೆ. ಆ ಆಕಸ್ಮಿಕ ದುರ್ಮರಣ ಹೊಂದಿದ್ರೆ ಮುಂದಿನ ಪೀಳಿಗೆಗೆ ಅದು ಅಸ್ಥಿಭಂಗ ದೋಷವಾಗಿ ಕನ್ವರ್ಟ್ ಆಗುತ್ತೆ. ಈ ಆಕಸ್ಮಿಕ ದೋಷ ಏನಿದೆಯಲ್ಲ, ಆಕಸ್ಮಿಕ ದುರ್ಮರಣ ಏನಿದೆಯಲ್ಲ, ದಯವಿಟ್ಟು ತಾವು ಇದರಿಂದ ಮುಕ್ತಿ ಹೊಂದಲೇಬೇಕು. ಈಗ ದಯವಿಟ್ಟು, ಯಾಕಂದ್ರೆ ನೀವು ಬಾರ್ಡರ್ ಇರ್ತೀರಿ, ಅಲ್ಲಿ ಇರ್ತೀರಿ, ನಾನು ಹೇಳಬಾರ್ದು ಬಾಯ್ಬಿಟ್ಟು. ದಯವಿಟ್ಟು ಈ ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೊಂಡೇ ಹೋಗಿ. ಈ ಅಸ್ಥಿಭಂಗ ದೋಷ ಏಳಿಗೆನ ಮಾಡಿಕೊಡೋದಿಲ್ಲ, ಅಲ್ಪ ಆಯು ಮಾಡುತ್ತೆ. ಅದು ಅಷ್ಟಮದಲ್ಲಿದೆ. ನೋಡಿ, ಅಸ್ಥಿಭಂಗ ದೋಷ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ. ಅಸ್ಥಿಭಂಗ ದೋಷ ನೋಡಿ, ಅಸ್ಥಿಭಂಗ ದೋಷ ಕಷ್ಟಗಳನ್ನು ಕೊಡ್ತಾನೆ, ಸಾಲವನ್ನು ನಡೆಸ್ತಾನೆ, ಜಗಳ ಜಾಪತ್ರೆಯಿಂದ ಜೀವನ ಕೊಡುತ್ತೆ, ವಿರೋಧಿಗಳಿಗೆ ಹುಡುಗುತ್ತಾರೆ, ಆರೋಗ್ಯ ಸರಿ ಇರುವುದಿಲ್ಲ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿ ಮಾಡ್ತಾನೆ, ಅಪವಾದಗಳಿಗೆ ಗುರಿ ಮಾಡ್ತಾನೆ, ಕೋರ್ಟು ಕಚೇರಿಯಲ್ಲಿ ಜಗಳ ಹಾಕ್ತಾನೆ, ಎಲುಬು ಕೀಳುಗಳ ರೋಗ ತರ್ತಾನೆ, ತಂದೆಯ ಆರೋಗ್ಯದಲ್ಲಿ ಏರಾಪೇರಿ ಮಾಡುವುದಲ್ಲದೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆಕ್ಸಿಡೆಂಟ್ಸ್ ಆಗ್ಬೋದು, ರೋಗಗಳು ಬರ್ಬೋದು, ಜಗಳ ಹೊಡೆದಾಟದಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ಆಗ್ಬೋದು. ದಯವಿಟ್ಟು ಈ ಅಸ್ಥಿಭಂಗ ದೋಷ ನಿವಾರಣೆಗೆ ತಾವು ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು. ಅದನ್ನು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟು, ತ್ರಿಪಿಂಡ ನಾರಾಯಣ ಬಲಿ ದಯವಿಟ್ಟು ಇದನ್ನು ಕೊಡಿ, ನನ್ನ ಮಾತು ಕೇಳಿ. ಹೌದು, ಇದನ್ನು ಬಲಿ ಕೊಡೋದ್ರಿಂದ ಅಸ್ಥಿಭಂಗ ದೋಷ ನಿವಾರಣೆ ಆಗುತ್ತೆ. ನಿಮಗೆ ಮುಂದೆ ಹುಟ್ಟುವ ಮಕ್ಕಳು ಬಹಳ ಎತ್ತರದ ಮಟ್ಟಿಗೆ ಬೆಳೀತವೆ, ಇದರಲ್ಲಿ ಸಂಶಯನೇ ಇಲ್ಲ. ಈ ಅಸ್ಥಿಭಂಗ ದೋಷ ಇರೋದ್ರಿಂದ ನಿಮ್ಮ ಮಗಳ ಜಾತಕ ಕೆಟ್ಟಿದೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ದಯವಿಟ್ಟು ಬಿಟ್ಟು ತಾವು ಅಸ್ಥಿಭಂಗ ದೋಷವನ್ನು ನಿವಾರಣೆ ಮಾಡಿಕೊಂಡು ತ್ರಿಪಿಂಡ ನಾರಾಯಣ ಬಲಿ ಕೊಡೋದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ. ನೋಡಿ, ಕುಜ
5 ಮತ್ತು 10ನೇ ಭಾವದ ಸ್ವಾಮಿ. 5ನೇ ಮನೆ ಆಲ್ರೆಡಿ ನಿಮ್ಗೆ ಕೆಟ್ಟಿದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 10ನೇ ಮನೆ ಕೆಟ್ಟಿಲ್ಲ, ಯಾಕಂದ್ರೆ ಶುಕ್ರ ಇದ್ದಾನೆ. ಈ ಕುಜ 8ನೇ ಭಾವದಲ್ಲಿ ಬಂದಿದ್ದಾನೆ. ಈ ಕುಜ ಶಾಂತಿ ಆಗ್ಬೇಕು, ಆ ಮತ್ ಬೇರೆ. ಬಟ್ ಬುಧ ಮತ್ತು ಶನಿ 12ನೇ ಮನೆ ಸ್ವಾಮಿ ಪ್ಲಸ್ 8ನೇ ಮನೆ ಸ್ವಾಮಿ, ಇಲ್ಲಿ 2 ವಿಪರೀತ ರಾಜಯೋಗಗಳು. ಯೋಗ ಇವು ವಿರೋಧಿಗಳಿಂದ ವಿಪರೀತ ರಾಜಯೋಗ. ಅದು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇದೊಂಥರ ವಿಚಿತ್ರ ಯೋಗ, ಅಲ್ಟಿಮೇಟ್ ಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ, ಒಂಥರ ವಿಚಿತ್ರ ಯೋಗ ರೀ ಇದು. ಈ ವಿಪರೀತ ರಾಜಯೋಗದಷ್ಟು ದೊಡ್ಡ ರಾಜಯೋಗ ನಾನು ಯಾವುದೂ ನೋಡಿಲ್ಲ. ಯಾಕಂದ್ರೆ ಅದನ್ನು ನಾನು ಅನುಭವಿಸಿದ್ದೇನೆ, ಅದು ನನಗೆ ಗೊತ್ತು. ನೋಡಿ, ಅಸ್ಯೂಮ್ ದ್ಯಾಟ್ 18 ವರ್ಷ ಇವ್ರ ದಶೆ ಇದೆ ಅನ್ಕೊಳ್ಳಿ ಅಷ್ಟೇ. ಅವ್ರ ದಶೆ ಬೇರೆ ಇರುತ್ತೆ, ಶನಿ ದಶೆ ಅದು ಬೇರೆ ಇದು ಬೇರೆ ಇರುತ್ತೆ. ಡಿವೈಡೆಡ್ ಬೈ 3 ಮಾಡಿ. 3 1 3 6 6 ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತೀರಿ. ಅನ್ಲಿಮಿಟೆಡ್ ಕಷ್ಟ, ವಿಪರೀತ ಕಷ್ಟ ಅಂದ್ರೆ ವಿಪರೀತ ಕಷ್ಟ. ನರಕ ನಿಮ್ಮ ಮನೆ ಮೇಲೆ ಬಂದು ಕೂತಿದೆಯೋ, ಅಥವಾ ನಿಮ್ಮ ಮನೆ ಪಕ್ಕದಿದೆಯೋ, ಅಥವಾ ನಿಮ್ಮ ಮನೆ ಕಟ್ಟೆ ಮೇಲೆ ಕೂತಿದೆಯೋ ಅನ್ಬೇಕು. ನರಕ, ಆ ನರಕ ಯಾತನೆ ತಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನು ಅನುಭವಿಸಿದ್ದೇನೆ. ಅವಮಾನ, ಅಪಮಾನ, ಅಪವಾದ, ಕಷ್ಟ, ಸಾಲ ಎಲ್ಲವನ್ನೂ ಈ 6 ವರ್ಷದಲ್ಲಿ ಅನುಭವಿಸ್ತೀರ. ಇನ್ನು 6 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. 2 ರಾಜಯೋಗಗಳ ಬುಧನಿಂದ ಮತ್ತು ಶನಿಯಿಂದ. ಇನ್ನು 6 ವರ್ಷ ನೋಡಿ, ಅನ್ಲಿಮಿಟೆಡ್ ಲಾಭ. ಯಾವ ಲಾಭ? ಅನ್ಲಿಮಿಟೆಡ್ ಲಾಭ. ಯಾವ ಲೆವೆಲ್ ಲಾಭ ಅಂದರೆ ನೀವು ನಂಬೋದಿಲ್ಲ ಇವರೇ, ನೀವು ನಂಬೋದಿಲ್ಲ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ, ಅಂತಸ್ತು ಎಲ್ಲವನ್ನೂ ಪಡ್ಕೊಳ್ಳೋದಲ್ದೇನೆ ಮುಟ್ಟಿದ್ದೆಲ್ಲ ವಜ್ರ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಸೊ 2 ವಿಪರೀತ ರಾಜಯೋಗಗಳು ಬಹಳ ಪುಣ್ಯವಂತರು ಸರ್ ನೀವು. ಹೌದು, ಬಹಳ ಪುಣ್ಯವಂತರು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು. ಬನ್ನಿ, 9ನೇ ಮನೆಯಲ್ಲಿ ಸೂರ್ಯ. ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ. 9ನೇ ಮನೆಯಲ್ಲಿ ಸೂರ್ಯ ಬಂದ್ರೆ ಯಾವತ್ತೂ ಇಳಿಯೋದಿಲ್ಲ, ಏಳಿ ಆಗ್ತಾರೆ. 2ನೇ ಭಾವದ ಸ್ವಾಮಿ, 2ನೇ ಭಾವದ ಎಲ್ಲಾ ಫಲವನ್ನು ನೀವು ಪಡ್ಕೋತೀರ, ಅದರಲ್ಲಿ ಸಂಶಯ ಇಲ್ಲ. ಒಳ್ಳೆ ವ್ಯವಹಾರಸ್ಥರಾಗ್ತೀರ ನೀವು, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ. ನಿಮ್ಮ ಬಿಹೇವಿಯರು ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿಯಲ್ಲ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ. ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುವುದಲ್ದೇ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ. ಸಂಬಂಧಿಗಳ ಜೊತೆಗೆ ಸಂಬಂಧ ಯಾವತ್ತೂ ಕೆಡಿಸ್ಕೊಳ್ಳೋದಿಲ್ಲ. ಹೊಂದಾಣಿಕೆಯ ಬದುಕನ್ನು ಇಷ್ಟಪಡ್ತೀರಿ. ಅದು ಅಲ್ಲದೆ ಹಣವನ್ನು ಸೇವೆ ಮಾಡ್ತೀರಿ. ಊಟದ ವಿಚಾರದಲ್ಲಿ ಸ್ವಚ್ಛಂದವಾಗಿರ್ತೀರಿ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟಿದ್ರು ಅದನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಇನಿಷಿಯಲಿ ಸ್ಟಡಿ ಸ್ವಲ್ಪ ಹೈ ಇರುತ್ತೆ ನಿಮ್ಮದು. ಮಾತಿನಲ್ಲಿ ಬಹಳ ವಚನತ್ವ, ನೀತಿ ರೀತಿಯಿಂದ ಮಾತಾಡ್ತೀರಿ. ನಿಮ್ಮ ಮಾತಿನ ಧಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಹಳ ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನವನ್ನು ಮನೆಯಲ್ಲೇ ಎಲ್ಲರಿಗೂ ಹೇಳ್ಕೊಡ್ತೀರಿ. ಇದು 9ನೇ ಭಾವದ ಫಲ. ಬನ್ನಿ, ಶುಕ್ರ 10ನೇ ಮನೆಯಲ್ಲಿದ್ದಾನೆ. ಯಾರಿವನು ಶುಕ್ರ? ಶುಕ್ರ 11 ಮತ್ತು 4ನೇ ಭಾವದ ಸ್ವಾಮಿ. ಎಲ್ಲಿದ್ದಾನೆ? 10ನೇ ಮನೆಯಲ್ಲಿದ್ದಾನೆ. ಈಗ ಆಲ್ರೆಡಿ ನಾನು ನಿಮಗೆ 4ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೇನೆ, ಕರೆಕ್ಟಾ? 10 ಮತ್ತು 11ನೇ ಭಾವದ ಫಲವನ್ನು ಹೇಳಬೇಕು ನಾನು ನಿಮಗೆ. ನೋಡಿ, ಶುಕ್ರ ಕೆಲಸ, ನೀವು ಮಾಡುವ ಕೆಲಸ ನಿಮ್ಗೆ ಬಹಳ ಇಷ್ಟ ಆಗುತ್ತೆ. ಕೆಲಸದ ವಿಧಾನ ಇಷ್ಟ ಆಗುತ್ತೆ. ಕೆಲಸದಲ್ಲಿ ಗೆಲುವನ್ನು ಕಾಣ್ತೀರಿ. ಕೆಲಸದಲ್ಲಿ ಗಳಿಕೆ ಮಾಡ್ಕೋತೀರಿ. ತಂದೆಯ ಜೊತೆಗೆ ನಿಕಟವಾದ ಸಂಬಂಧವನ್ನು ಹೊಂದಿರ್ತೀರಿ. ನೀವು ಮಾಡುವಂತಹ ಕೆಲಸ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ದಾನ, ಮಾನ, ಯಶಸ್ಸು ಎಲ್ಲವನ್ನೂ ಗಳಿಸ್ತೀರಿ. ಇದು 10ನೇ ಭಾವದ ಫಲ. ನೋಡಿ, ಅಕ್ಕ ತಂಗಿ, ಅಣ್ಣ ತಮ್ಮರ ಜೊತೆ ಬಹಳ ಒಳ್ಳೆ ಫಲ, ಚೆನ್ನಾಗಿರ್ತೀರಿ. ಜೀವನವನ್ನು ಸಂಪೂರ್ಣವಾಗಿ ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ.
ಆಸೆ ಆಕಾಂಕ್ಷೆಗಳನ್ನು ಕ್ಷಣಾರ್ಧದಲ್ಲಿ ಈಡೇರಿಸ್ಕೊತೀರಿ. ಅದು ಅಲ್ಲದೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಪಡಿತೀರಿ, ಹಂತ ಹಂತವಾಗಿ ಬೆಳಿತೀರಿ. ಅದು ಅಲ್ಲದೆ ದುಡ್ಡು, ಆಭರಣ, ವೆಹಿಕಲ್ ಇಂಥವುಗಳನ್ನು ಖರೀದಿ ಮಾಡೋದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಅದು ಅಲ್ಲದೆ ಒಳ್ಳೆ ಫ್ರೆಂಡ್ ಸರ್ಕಲ್ ಇರುತ್ತೆ ನಿಮಗೆ. ಇದು 11ನೇ ಭಾವದ ಫಲ. ನೋಡಿ, 10ನೇ ಮನೆಯಲ್ಲಿ ಶುಕ್ರ ಬಂದ್ರೆ ಕುಬೇರ ಯೋಗ ಅಂತೇನೆ. ಕುಬೇರ ಯೋಗ ದೊಡ್ಡ ರಾಜಯೋಗ ಇದು. ನಾನು ಆವಾಗಲೇ ಹೇಳಿದ್ನಲ್ಲ, ಸಂಪತ್ತು ಸದಾ ನಿಮ್ಮ ಜೊತೆಗಿರುತ್ತೆ. ಜೀವನದಲ್ಲಿ ಯಾವತ್ತೂ ನಿಮ್ಗೆ ಹಣ ಐಶ್ವರ್ಯ ಯಾವತ್ತೂ ಕಡಿಮೆ ಅಲ್ಲ. ಯಾರ ಜಾತಕದಲ್ಲಿ ಕುಬೇರ ಯೋಗ ಇರುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ ಮಾನ ಅಂತಸ್ತು, ಒಳ್ಳೆ ಶಕ್ತಿ, ಎಲ್ಲ ಆಸೆಗಳಿರುವ ಶಕ್ತಿ ಹಾಗೂ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಪಡ್ಕೊಂಡು ಆರೋಗ್ಯದಿಂದಿರ್ತೀರಿ ಹಾಗೂ ಬಹಳ ಸುಖಮಯ ಜೀವನ ಸಾಗಿಸ್ತೀರಿ. ಎತ್ತರ ಸ್ಥಾನಕ್ಕೆ ಹೋಗ್ತೀರಿ. ಇದನ್ನು ಬಹಳ ಚಂದ ವರ್ಣನೆ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬರೀ ನೋಡೋಣ. ಕೇತು 11ನೇ ಮನೆಯಲ್ಲಿದ್ದಾನೆ. ಈ ಇಡೀ ಜಾತಕದಲ್ಲಿ ನಾನು ಹೇಳೋದಿಷ್ಟೇ, ಕೇತು ಒಳ್ಳೆಯವನಲ್ಲ, ರಾಹು ಒಳ್ಳೆಯವನಲ್ಲ. ನಿಮಗೆ ಇವರಿಂದ ತೊಂದರೆ ಆಗುತ್ತೆ. ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ಇಲ್ಲಿ 11ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿದ್ದ, ನೋ ಪ್ರಾಬ್ಲಮ್. ಯಾಕಂದರೆ ನೀವು ಕೇತು ಶಾಂತಿ ಮಾಡ್ಕೋಬೇಕಿಲ್ಲ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ದಯವಿಟ್ಟು ಕುಜ ಹಾಗೂ ರಾಹು ಮತ್ತು ಕೇತು ಶಾಂತಿ ಮಾಡ್ಕೋಬೇಕು. ರಾಹು ಕೇತುಗೋಸ್ಕರ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಕುಜ ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು ಕೆಂಪು ಬಣ್ಣದ ಯಾವುದೇ ವಸ್ತುವನ್ನು ಯೂಸ್ ಮಾಡಬೇಡಿ. ಕೆಂಪು ಬಣ್ಣದ ಯಾವುದೇ ವಸ್ತು ಆಗಲಿ, ಯಾವುದೇ ಬಟ್ಟೆ ಆಗಲಿ ದಯವಿಟ್ಟು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾ, ಕೊನೆಗೆ ಅತಿ ದೊಡ್ಡ ರಾಜಯೋಗ ಇದೆ ನಿಮಗೆ. ನೋಡಿ, ಗಜಕೇಸರಿ ಯೋಗ ಅನ್ನೋದೇನಿದೆಯಲ್ಲ, ಲಕ್ಷಕ್ಕೊಂದು 4 ಮಂದಿ ಇಲ್ಲ 5 ಮಂದಿಗೆ ಮಾತ್ರ ಆ ಸುಖ ಬರೋದು. ಗಜಕೇಸರಿ ಯೋಗ ಸಂಪೂರ್ಣ ಆಕ್ಟಿವೇಟ್ ಆಗ್ಬೇಕಂದ್ರೆ ನೀವು 7 ಕ್ಯಾರೆಟ್ ಮುತ್ತು ಹಾಕೋಬೇಕು. ಹೆಂಗಂದ್ರೆ ಗಜಕೇಸರಿ ಯೋಗ 4 ಲಗ್ನಕ್ಕಾಗೋದು. ಮೀನ ಲಗ್ನ, ಮೇಷ ಲಗ್ನ, ಕರ್ಕ ಲಗ್ನ, ವೃಶ್ಚಿಕ ಲಗ್ನ, ಈ 4 ಲಗ್ನಕ್ಕೆ ಮಾತ್ರ ಗಜಕೇಸರಿ ಯೋಗ ಆಗುತ್ತೆ. ಅದು ಅಲ್ಲದೇನೆ ಚಂದ್ರ ಮತ್ತು ಗುರು ಇಬ್ರು ಕೂಡಿ ಇದ್ರೆ ಗಜಕೇಸರಿ ಆಗುತ್ತೆ. ಇಲ್ಲ ಅಂದ್ರೆ ಕೇಂದ್ರದಲ್ಲಿ, ಇದು ಕೇಂದ್ರದಲ್ಲಿ ಚಂದ್ರ ಮತ್ತು ಗುರು ಬಂದ್ರೆ ಗಜಕೇಸರಿ ಯೋಗ ಆಗುತ್ತೆ. ದೊಡ್ಡ ಯೋಗ, ರಾಜಯೋಗದಲ್ಲೇ ಅತಿ ದೊಡ್ಡ ರಾಜಯೋಗ ಗಜಕೇಸರಿ ಯೋಗ. ಸರ್ ಮೋದಿಜಿ ಗಜಕೇಸರಿ ಯೋಗ, ರಾಜ್ಕುಮಾರ್ ಗಜಕೇಸರಿ ಯೋಗ, ರಜನಿಕಾಂತ್ ಗಜಕೇಸರಿ ಯೋಗ, ಋಷಭ್ ಶೆಟ್ಟಿ ಗಜಕೇಸರಿ ಯೋಗ, ಫಿಲ್ಮ್ ಆಕ್ಟರ್ ಎಸ್ ಗಜಕೇಸರಿ ಯೋಗ. ನನ್ನನ್ನು ಕೇಳ್ತಾ ಇದ್ದೀರಿ, ನನಗೂ ಗಜಕೇಸರಿ ಯೋಗ, ನನ್ನ ಮಗನಿಗೂ ಗಜಕೇಸರಿ ಯೋಗ. ಎಲ್ಲ ರೀತಿಯ ಸುಖವನ್ನು ಕೊಡುವಂತ ಯೋಗವೇ ಗಜಕೇಸರಿ ಯೋಗ. ರಾಜನ ಹಾಗೆ ಆಳ್ವಿಕೆ, ರಾಜನ ಹಾಗೆ ನೀಯತ್ತು, ರಾಜನ ಹಾಗೆ ಶಕ್ತಿ, ರಾಜನ ಹಾಗೆ ಚಾಣಾಕ್ಷತನ, ರಾಜನ ಹಾಗೆ ನೀತಿ, ಎಲ್ಲವನ್ನೂ ಕೊಡುವಂತ ಯೋಗವೇ ಗಜಕೇಸರಿ ಯೋಗ. ನೀವು ಎಷ್ಟು ಬೆಳಿತೀರಿ ಅಂದ್ರೆ, ಒಂದು ಸರ್ಕಾರಿ ನೌಕರಿಯಲ್ಲಿ ಸರ್ಕಾರಿ ಅದನ್ನು ಬಿಟ್ಟು ಬಂದ್ರೆ ನೀವು ಒಬ್ಬ ದೊಡ್ಡ ಪೊಲಿಟಿಷಿಯನ್ ಆಗ್ಬೋದು. ಇಲ್ಲ ಮತ್ತೆ ಹೊಳ್ಳೆ ನೀವು ಸರ್ಕಾರಿ ನೌಕರಿ ಸೇರ್ಕೋಬಹುದು. ಹೌದು, 100% ಇದು ಕಟ್ಟಿಟ್ಟ ಬುತ್ತಿ. ಬಟ್ ನಾವು ಒಂದು ಮಾತ್ರ ಹೇಳ್ತೀನಿ, ನೀವು ರಾಹುಕೇತು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಹುಟ್ಟೋ ಮಕ್ಕಳು ನೀವು ಬಹಳ ಕಷ್ಟಪಡಬೇಕಾಗುತ್ತೆ. ಹೌದು, ದಾಂಪತ್ಯದಲ್ಲಿ ಬಿರುಕು ಬಿಟ್ಟರು ಆಶ್ಚರ್ಯ ಪಡುವಂಗಿಲ್ಲ. ಹೌದು, ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಬಂದರೂ ಆಶ್ಚರ್ಯ ಪಡುವಂಗಿಲ್ಲ, ಮನೆ ಛಿದ್ರಗೊಂಡ್ರೂ ಆಶ್ಚರ್ಯ ಪಡುವಂಗಿಲ್ಲ. ಹಾಗಾಗಿ ದಯವಿಟ್ಟು ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ಮಕ್ಕಳಿಗೋಸ್ಕರ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ದಿನನಿತ್ಯ ಅರಿಶಿನ ಲೇಪನ ಮಾಡೋದ್ರಿಂದ 100ಕ್ಕೆ 100 ಲಾಭ ಸಿಗುತ್ತೆ. ಹೌದು ನೋಡಿ, ಗಜಕೇಸರಿ ಯೋಗ ದಟ್ ಈಸ್ ಎಕ್ಸ್ಟ್ರಾಆರ್ಡಿನರಿ ಅಲ್ಟಿಮೇಟ್ ರಾಜಯೋಗ. ಹೌದು, ಎಷ್ಟು ದೊಡ್ಡ ರಾಜಯೋಗ ಅಂದ್ರೆ ಇದು.
ಪುಣ್ಯವಂತರಿಗೆ ಮಾತ್ರ ಈ ಯೋಗ. ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಅಂತಸ್ತು, ಸ್ಥಾನ ಮಾನ ಶಕ್ತಿ ಹಾಗೂ ಒಳ್ಳೆ ಆರೋಗ್ಯ ಆಯುಷ್ಯವನ್ನು ಕೊಡುವಂಥ ಅತಿ ದೊಡ್ಡ ರಾಜಯೋಗ ಗಜಕೇಸರಿ ಯೋಗ. ಹೌದು, ನೀವು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ ಮತ್ತು ಕುಜನ ಶಾಂತಿ ಮಾಡ್ಕೊಳ್ಳಿ. ಹೌದು, ಇಲ್ಲಾಂದರೆ ಬಹಳ ಕಷ್ಟಕ್ಕೆ ಬೀಳ್ತೀರ. ದಯವಿಟ್ಟು 7 ಕ್ಯಾರೆಟ್ ಮುತ್ತು ಹಾಕ್ಕೊಳ್ಳಿ. ನನ್ನ ಕಡೆ ಸಿಗತ್ತೆ, ಫೋನ್ ಮಾಡಿ. ಸೀದಾ ಅಷ್ಟಮ ನೋಡ್ತಾರೆ ಯಾರು? ಗುರು. ಅದಾದಮೇಲೆ ನಿಮ್ಮ 10ನೇ ಮನೆ ನೋಡ್ತಾನೆ. ಅದಾದಮೇಲೆ ನಿಮ್ಮ 12ನೇ ಮನೆ ನೋಡ್ತಾನೆ. ನೋಡಿ, ವಿದೇಶಕ್ಕೆ ಹೋಗಿ ಬರುವಂಥ ಚಾನ್ಸ್ ಭಾಳಿದೆ ನಿಮಗೆ. ಇದು ವಿದೇಶಿ ಯೋಗ. ಗುರು 12ನೇ ಮನೆ ನೋಡಿದರೆ ಅಥವಾ ಶನಿ 12ನೇ ಮನೆ ನೋಡಿದರೆ 100% ವಿದೇಶಿ ಯೋಗ. ಅದೇ ಶನಿ ಅಷ್ಟು ಇದರಲ್ಲಿದ್ದಾನೆ, ಇದರಲ್ಲಿದ್ದಾನೆ ನೋಡಿ. 10ನೇ ಮನೆ ನೋಡ್ತಾನೆ, ಅದಾದ್ಮೇಲೆ ನಿಮ್ಮ 2ನೇ ಮನೆ ನೋಡ್ತಾನೆ, ಅದಾದ್ಮೇಲೆ ರಾಹು ನೋಡ್ತಾನೆ. 8ರಲ್ಲಿ ಶತ್ರುನಾಶ ಮಾಡ್ತಾನೆ, 10ರಲ್ಲಿ ಒಳ್ಳೆ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ, 2ರಲ್ಲಿ ವ್ಯವಹಾರಕ್ಕೆ ದಾರಿ ಮಾಡಿಕೊಡ್ತಾನೆ, 5ರಲ್ಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ. ದಯವಿಟ್ಟು ಹೇಳ್ತೀನಿ, ಶನಿ ಕೆಟ್ಟಿಲ್ಲ ನಿಮ್ಮ ಜಾತಕದಲ್ಲಿ, ವಿಪರೀತ ರಾಜಯೋಗದಲ್ಲಿದ್ದಾನೆ. ಬುಧ ಕೆಟ್ಟಿಲ್ಲ ನಿಮ್ಮ ಜಾತಕದಲ್ಲಿ, ವಿಪರೀತ ರಾಜಯೋಗದಲ್ಲಿದ್ದಾನೆ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಮುತ್ತನ್ನು ಹಾಕ್ಕೊಳ್ಳಿ. ಅದು ನೋಡಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಕುಜ ಶಾಂತಿ ಒಂದು ಮಾಡ್ಕೊಳ್ಳಿ. ಭಾಳ ಎತ್ತರಕ್ಕೆ ಬೆಳಿತೀರ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ, ಹಾಗಾದರೆ ಗಜಕೇಸರಿ ಯೋಗ ಆದರೆ ಬೇರೆ ಇದು ನೋಡಬಾರ್ದು ಜಾತಕನ. ಹೌದು, ನೋಡಲೇಬಾರ್ದು. ನೋಡಿ, ಇಲ್ಲಿ ಸಸಾಮ ಪುರುಷ ರಾಜಯೋಗ ಆಗಿದೆ, ದೊಡ್ಡ ಯೋಗ. ಭಾಳ ಹೆಂಡತಿಯ ಮೇಲೆ ಭಾಳ ವಿಪರೀತ ವ್ಯಾಮೋಹ ಪ್ರೀತಿ ನಿಮಗೆ, ಅದರಲ್ಲಿ ಸಂಶಯನೇ ಇಲ್ಲ. ನೋಡಿ, ರುಚಕ ಮಹಾಪುರುಷ ರಾಜಯೋಗ ಆಗಿದೆ ಕೆಲಸದಲ್ಲಿ. ಹಾಗಾಗಿ ನೀವು ಮಿಲಿಟರಿಗೆ ಹೋಗಿದ್ದು. ನಾನು ಕೊಟ್ಟ ಜಾತಕ ಕರೆಕ್ಟ್ ಇದೆ. ರುಚಕ ಮಹಾಪುರುಷ ರಾಜಯೋಗ ನೋಡಿ, 9ರಲ್ಲಿ ಗುರು, 10ನೇ ಮನೆಯಲ್ಲಿ ಸೂರ್ಯ. ಎಕ್ಸ್ಟ್ರಾರ್ಡಿನರಿ ಜಾತಕ, ಸೂಪರ್ ಜಾತಕ. ನೋಡಿ, ಟೋಟಲ್ ಎಷ್ಟು ನಿಮಗೆ ಯೋಗಗಳಿದಾವಂತ ನಿಮ್ಗೆ ಗೊತ್ತಾ? ಯೋಗಗಳು ಎಷ್ಟಿದಾವ ಅಂತ ಹೇಳ್ತೀನಿ ನೋಡಿ. 1ನೇದ್ದು ಕುಬೇರ ಯೋಗ, 2ನೇದ್ದು ಕುಬೇರ ಯೋಗ, 3 ಕುಬೇರ ಯೋಗ. ಅದ 1 + 1 ಎಷ್ಟಾಯ್ತು? ವಿಪರೀತ ರಾಜಯೋಗ 5 ಆದವು. ಪ್ಲಸ್ ಎಲ್ಲರಿಗಿಂತ ದೊಡ್ಡ ಯೋಗ 5 ಪ್ಲಸ್ ಇದೊಂದು 6ನೇ ಯೋಗ. ಗಜಕೇಸರಿ ಯೋಗ 6ನೇ ಯೋಗ. 6 ರಾಜಯೋಗಗಳನ್ನ ಹೊಂದಿದ್ದಾರೆ. ಆಮೇಲೆ ದಶೆನೂ ನೋಡಬಾರ್ದು ಗಜಕೇಸರಿ ಯೋಗದವರು, ಅಷ್ಟು ಕೇಳ್ಕೊಳ್ಳೋಷ್ಟು ಬರೋದಿಲ್ಲ. ಬಟ್ ರಾಹು ಕೇತು ದಶೆ ಬಂದರೆ ಕಷ್ಟ ಆಗುತ್ತೆ. ಸದ್ಯ ನೋಡಿ, ಅಷ್ಟು ಹೇಳ್ಕೊಳ್ಳೋಷ್ಟು ಕಷ್ಟ ಇಲ್ಲ. ನೋಡಿ, ಈ ಟೈಮಲ್ಲಿ ನೀವು ಜಗ ಹಿಡಿದಿದ್ದೀರಾ, ಅದು ಮಾಡಿದ್ದೀರಾ. ದಯವಿಟ್ಟು ಆದರೆ ಮಕ್ಕಳು ಅಥವಾ ಪ್ರೀತಿ ಪ್ರೇಮ ದಾಂಪತ್ಯದಲ್ಲಿ ತೊಂದರೆ ಕೊಡ್ತಾನೆ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಮುತ್ತನ್ನು ಹಾಕ್ಕೊಳ್ಳಿ. ಭಾಳ ಎತ್ತರಕ್ಕೆ ಬೆಳಿತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.